ಇದೇ ಫೆಬ್ರವರಿ 22ರಿಂದ ಮಾರ್ಚ್ 1ರವರೆಗೆ ನಡೆಯುವ ಜಾತ್ರೆಯ ಪೂರ್ವಭಾವಿ ಸಭೆಯನ್ನು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ಅರಣ್ಯಸಿದ್ದೇಶ್ವರ ಜಾತ್ರಾ ಮಹೋತ್ಸವ ರಾಯಬಾಗ್ ತಹಸೀಲ್ದಾರ್ ಮಹಾದೇವ್ ಸನಮುರಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳು ಮತ್ತು ಶ್ರೀ ಅರಣ್ಯಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಮತ್ತು ಕೇಮ್ಲಾಪುರ ಯಲ್ಪಾರಟ್ಟಿ ಗ್ರಾಮದಲ್ಲಿನ ಮುಖಂಡರು, ಶ್ರೀ ಅರಣ್ಯಸಿದ್ದನ ಭಕ್ತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಯುವ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವುದಾಗಿ ಅಧಿಕಾರಿಗಳು ಟ್ರಸ್ಟ್ ಕಮಿಟಿಗೆ ಭರವಸೆಯನ್ನು ನೀಡಿದರು. ಈ ಸಮಯದಲ್ಲಿ ರಾಯಬಾಗ್ ತಹಸೀಲ್ದಾರ್ ಈ ಯಲ್ಪಾರಟ್ಟಿ ಶ್ರೀ ಅರಣ್ಯಸಿದ್ದೇಶ್ವರ ಜಾತ್ರೆಯು ತುಂಬ ವಿಜೃಂಭಣೆಯಿಂದ ಮೊದಲಿನಿಂದ ನಡೆದುಕೊಂಡು ಬಂದಿದೆ. ಹಾಗಾಗಿ ಈ ವರ್ಷವೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಇಲಾಖೆ ನೋಡಿಕೊಳ್ಳಬೇಕು ಎಂದರು. ಅನೇಕ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸುನಿಲ್ ಗೌಡ ಪಾಟೀಲ್, ಅಮಿತ್ ಕೌಟ್ಕೊಪ್ಪ, ಮಹಾದೇವ್ ಗೊಡ್ಡೋಡ್ಗಿ, ಸತ್ಯಪ್ಪ ಅತಣಿ, ರುದ್ರಪ್ಪ ಗೊಡ್ಡೋಡ್ಗಿ, ಜನಪ ತೆರದಾಳ್, ಶಂಕರ್ ಸವದಿ, ವಸಂತ್ ಲಾಳಿ, ಶಂಕರ್ ಐನಾಪುರ್, ಅಶೋಕ್ ಕೌಟಕೊಪ್ಪ, ಇನ್ನು ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಶ್ರೀ ಅರಣ್ಯಸಿದ್ದೇಶ್ವರನ ಭಕ್ತರು ಜಾತ್ರಾ ಪೂರ್ವ ಸಭೆಯಲ್ಲಿ ಹಾಜರಿದ್ದರು. ಶಶಿಧರ್ ಕೊಕಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದ್ರೊಳಗೆ ಇನ್ವಾಲ್ವ್ ಆಗೋದು ಅಂತೇಳಿ ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಯಾರು ಕಬ್ಬು ಕಡಿಗೆ ಈ ಉದ್ದೇಶದಿಂದ ಬರ್ತಾರೆ. ನಾನು ನೋಡಿದ್ದೀನಿ ಮೊದಲಾಗಿದ್ದಾಗ ಅಂತ ಕಬ್ಬು ಕಡಿಯಾಕೆ ಬರೋರು ಕೂಡ ಬರೀ ಕಡ್ತ ಮಾಡಕ್ಕೆ ಬಂದಿರ್ತಾರೆ. ಸೊ ಅಂಥವ್ರು ಯಾರು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಇಮಿಡಿಯೇಟಾಗಿ ತೋರಿಸಿದ್ರೆ ಹೋಗ್ಬೇಕು. ಅದನ್ನ ನಾವು ಮಾಡಿ ಈಗ ಅನುಮಾನಾಸ್ಪದ ಯಾರು ವ್ಯಕ್ತಿಗಳು ಕಂಡು ಬಂದರೆ ಅವ್ರ ಸ್ವಲ್ಪ ಜಾಸ್ತಿ ಎತ್ತಿನ ಗಾಡಿ ತೊಗೊಂಡ್ಬರ್ತಾರೆ ಭಕ್ತಾದಿಗಳು. ಇಲ್ಲಿ ಬಂದಂಥ ಏನು ಎತ್ತುಗಳಿರ್ತಾವೆ ಕುದುರೆ ಅದರಿಂದ ಏನೇನು ಸಮಸ್ಯೆ ಆದರೆ ಅದನ್ನೇನು ಮಾಡ್ತಾರೆ. ಆಮೇಲೆ ಏನು ಸರ್ತಿ ಇಟ್ಕೊಂಡಿರ್ತಾರೆ ಕುದುರೆದು, ಆ ಟೈಮ್ದಲ್ಲಿ ಸ್ವಲ್ಪ ಸಮಸ್ಯೆ ಅಲ್ಲಿ ಸ್ವಲ್ಪ ಇವರು ಕುದುರೆ ಸರ್ತಿ ಇರ್ತಾರೆ, ಆ ಸರ್ತಿ ಎಲ್ಲಿ ಮಾಡ್ತಾರೆ. ಆಮೇಲೆ ಆರೋಗ್ಯ ಇಲಾಖೆದವರು ಇಲ್ಲಂತೂ ಮಾಡ್ತೀವಿ. ಒಂದು ಸೈಕಲ್ಸ್ ಬಂದಿದೆ, ಮಾಡತಕ್ಕಂಥ ಕಾರ್ಯ ಕೂಡ ನಡೀತದ. ಅದ್ರ ಬಗ್ಗೆ ಒಂದಿಷ್ಟು ಜನ ವಹಿಸಿ ಅದು ಯಾವ ಹಾಗೆ ನಾವು ಇವಾಗೆಲ್ಲ ಜರುಗಿಸಬೇಕು ಅಂತ ಈ ಮೂಲಕ ತಮ್ಮದೇ ವಿನಂತಿಸಿಕೊಂಡೆ. ಇಷ್ಟು ವಿಷಯಗಳನ್ನ ನೋಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿಗೆ ಯಾರು ವಿಚಾರ ಇತ್ತು ಅದನ್ನು ಈ ವೇದಿಕೆ ಮೂಲಕ ನಾವು ವ್ಯಕ್ತಪಡಿಸಬಹುದು. ಅದಕ್ಕೆಲ್ಲವೂ ಈಗೆಲ್ಲ ದಾಖಲು ಮಾಡಿ ಅವರಿಗೆ ಜೈಲಿಗೆ ಕೆಲಸ ಮಾಡ್ತೀವಿ. ಜಾತ್ರೆ ಒಟ್ಟು ಸುಗಮ ಸಾಗುವಂತೆ ನೋಡಿಕೊಡ್ತೀವಿ. ಪಾರ್ಕಿಂಗ್ ವ್ಯವಸ್ಥೆ ಜಾತ್ರೆ ಸ್ಟಾರ್ಟಿಂದ ಎಂಡ್ ತನಕ ಕಂಟಿನ್ಯೂ 24/7 ನಾವು ಈ ಸ್ಟಾಲಲ್ಲಿ ಪ್ರತಿ ವರ್ಷ ಮಾಡೋ ಥರನ ಒಬ್ಬರು ಡಾಕ್ಟರು, ಸ್ಟಾಫ್ ನರ್ಸು, ಆಮೇಲೆ ಒಬ್ಬರು ಹೆಲ್ಪಿಂಗ್ ಹ್ಯಾಂಡ್ಸ್ ಎಲ್ಲ ಇಲ್ಲಿ 24/7 ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ 24/7 ಕಂಟಿನ್ಯೂ ಒಂದು ಆ್ಯಂಬುಲೆನ್ಸು ವಿತ್ ಆ್ಯಂಬುಲೆನ್ಸ್ ಡ್ರೈವರ್ ಆ್ಯಂಡ್ ಸ್ಟಾಫ್ ನರ್ಸ್ ಅದು ಕೂಡ ನಾವಿಲ್ಲಿ ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ ಜಾತ್ರೆಗಿಂತ ಸ್ಟಾರ್ಟಿಂಗಲ್ಲೇ ಇವಾಗ ಕುಡಿಯೋ ನೀರಿನ ಮೂಲಗಳು ಎಷ್ಟಿವೆ ಯಲ್ಪಾರಟ್ಟಿ ಗ್ರಾಮದಲ್ಲಿ ಅವೆಲ್ಲನೂ H2S ಮೀಡಿಯಾದಲ್ಲಿ ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಚೆಕಿಂಗ್ ಮಾಡಿ ಅದನ್ನು ರಿಪೋರ್ಟ್ ನಮ್ಮ ಗ್ರಾಮ ಪಂಚಾಯತ್ ಕಳಿಸ್ತಾರೆ. ನೆಕ್ಸ್ಟು NCDT BP ಮತ್ತು ಶುಗರ್ 30 ವರ್ಷಕ್ಕಿಂತ ಮೇಲಿನವ್ರಿಗೆ ಅದು ಕ್ಯಾಂಪ್ ಕೂಡ ಕಂಟಿನ್ಯೂ ಜಾತ್ರೆ ಮುಗಿಯೋ ತನಕ ಕುರ್ಚಿ ಮತ್ತು ಮೂರು ಕೂಡ ಇದ್ದ ಆ ಟೀಮ್ನು ಕರ್ಸ್ಕೊಂಡು ಮುಂಜಾನೆ 10 ಗಂಟೆಯಿಂದ 4:30 ಅದು ಕೂಡ ವ್ಯವಸ್ಥೆ ಇಲ್ಲಿ ಮಾಡಿದ್ದೆ. ಸೊ ಆರೋಗ್ಯ ಇಲಾಖೆಯಿಂದ ಏನೇನು ನಮ್ಮ ಕಡೆಯಿಂದ ತಗೋಬೇಕು 24/7 ನಾವು ರೆಡಿ. ಜಾತ್ರೆಗೆ ನಮ್ಮ ಇವರ ಕಮಿಟಿ ಅವ್ರು ಕೊಟ್ಟಂತ 25 ಬಲ್ಬ್ಗಳು ಮತ್ತು ವಯರ ಹೋಲ್ಡರ ಆಮೇಲೆ TCL ಪೌಡರ್ ಆಮೇಲೆ ಸುಣ್ಣಗಳನ್ನ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವ್ರು ಎತ್ತುಕೊಂಡು ಹೇಳಿದಾರೆ ಅಷ್ಟೆಲ್ಲ ಕೊಡೋದನ್ನ ಯಮಲಾಪುರ ಮತ್ತು ಯಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಧೂಳು ಇರಬಾರ್ದಂಗೆ ನೀರು ವ್ಯವಸ್ಥೆ ಅದು ಮಾಡೋದು. ನಮ್ಮ ಗ್ರಾಮ ಪಂಚಾಯತಿ ಈಗಾಗಲೇ ನಮ್ಮಲ್ಲಿ ವಾಟರ್ ಟ್ಯಾಂಕರ್ ಇದ್ದಾರೆ, ಅದನ್ನ ವ್ಯವಸ್ಥೆ ಮಾಡ್ತೀವಿ. ನಮ್ಮಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳು ಈ ನಮಸ್ಕಾರ ಅಂತಕ್ಕಂಥ ಒಂದು ಕಾರ್ಯ ಆಗ್ತದೆ ಸರ್. ಹಾಗಾಗಿ ಏನಂದ್ರೆ ಅವರಿಗೆ ಆ ಧೂಳಿನ ಒಂದು ವ್ಯವಸ್ಥೆ ಆಗಬಾರ್ದು, ಅವರಿಗೆ ಒಂದಿಷ್ಟು ನೀರಿನ ವ್ಯವಸ್ಥೆ ಮಾಡಿಬಿಟ್ಟು ರಸ್ತೆನ ಒಂದು ಸ್ವಚ್ಛತೆ
ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಂಚಾಯತ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತ ಏನಪ್ಪ ಅಂದ್ರೆ ಕಮಲಾಪುರ ಗ್ರಾಮ ಪಂಚಾಯತಿ ಆಗಿರ್ಬೋದು ಹೆಬ್ಬಾಡಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಇಬ್ಬರಲ್ಲಿ ನಾವು ಮದುವೆ 2025-26 ಇಸ್ವಿಯ ಜಾತ್ರೆಯ ಅತಿ ವಿಜೃಂಭಣೆ ನಡೆಸುವ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ನಮ್ಮದು ಪೂರ್ವಭಾವಿ ಸೇವೆಯನ್ನು ವರ್ಷ ಕರಿತಾ ಇದ್ವಿ. ಶಾಸಕರು ಕೆಲವು ಕಾರಣಗಳಿಂದ ಅವ್ರು ಬರಲಿಲ್ಲ, ಅವರ ಬರಬೇಕಾಗಿತ್ತು. ಅವ್ರು ತಹಸೀಲ್ದಾರ್ ನೇತೃತ್ವದಾಗ ನೀವು ಮುಗಿಸ್ರಿ ಅಂತ ಹೇಳಿದಾಗ ಎಲ್ಲ ಆಫೀಸರ್ KEB ಅವರ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ದರು. ತಾಲೂಕು ಆಡಳಿತನ ಪೂರ್ಣ ಇತ್ತು. ಸರ್ ಏನೇನು ಸೌಲಭ್ಯ ಮೂಲಭೂತ ಸೌಲಭ್ಯ ಏನೇನು ಕೊಟ್ರಿ? ಮೂಲಭೂತ ಸೌಲಭ್ಯ ಅಂದರೆ ನಾವು ಪ್ರತಿ ಎಲ್ಲ ರೈತರಿಗೆ ಇಲ್ಲಿ ಜಾತ್ರೆಗೆ ಏನು ಬರ್ತಾರಲ್ಲ ಅವರಿಗೆಲ್ಲ ನೀರಿನ ವ್ಯವಸ್ಥೆ ಮತ್ತು ಸಾಕಷ್ಟು ಸ್ವಚ್ಛತೆ ಸಲುವಾಗಿ ನಾವು ಹೆಚ್ಚಿನ ಗಮನ ಕೊಡ್ತೀವಿ. ಸರ್ ಈಗ ತಹಸೀಲ್ದಾರ ಗುಟ್ಕಾ ಅದಕ್ಕೆ ಒಂದು ಸ್ವಲ್ಪ ಕಡಿವಾಣ ಹಾಕ್ಬೇಕಂತ ಹೇಳಿದ್ರು ಪೂರ್ವ ವಯಸ್ಸು ಒಳಗೆ. ಇದ್ರ ಬಗ್ಗೆ ಏನು ವಿಚಾರ ಮಾಡಿರಿ? ಅದು ವಿಚಾರ ಅದಂತೂ ಆಗಲ್ಲ ಸರ್, ಕಂಟ್ರೋಲ್ ಆಗಲ್ಲ. ಇಲ್ಲಿ ನಾವು ಮಾಡಿದ್ರು ಬೇರೆ ಕಡೆ ತೊಗೊಂಡು ಬರ್ತಾರೆ, ಆದಷ್ಟು ನಾವು ಹೆಚ್ಚು ಕಾಳಜಿ ವಹಿಸ್ತೀವಿ. ಸರ್ ವಿಶೇಷ ಅಂದರೆ ಇಲ್ಲಿ ಅರಣ್ಯ ಸಿದ್ದೇಶ್ವರ ಜಾತ್ರೆ ಒಳಗೆ ಭಂಡಾರದ ಜಾತ್ರೆ ಅಂತಾರೆ. ಭಂಡಾರ ಕೆಮಿಕಲ್ ಮುಕ್ತ ಇರ್ತೈತೆ. ಅದ್ರ ಸಲುವಾಗಿ ಬೇರೆ ಗೋಕಾಕ್ ಕಂಪ್ನಿಯಿಂದ ಡೈರೆಕ್ಟ್ ತಂದು ಇಲ್ಲೇ ನಮ್ಮ ಕಮಿಟಿ ವತಿಯಿಂದ ಮಾರೋದ ನಾವು ಅವರಿಗೆ ಅಂಗಡಿಯವರಿಗೆಲ್ಲ ಹೇಳಿದೆವು. ಈಗ ಮತ್ತು ಅಂಗಡಿ ಜಾಗ ಕೊಟ್ಟ ಅಂತ ಹೇಳ್ತೀವಿ. ಬೇರೆ ಕಡೆ ಕೆಮಿಕಲ್ ಉಪಯೋಗ ಮಾಡಬಾರ್ದಂಗೆ ಮೊನ್ನೆ ನಮ್ಮ ಜಾತ್ರೆ ನಡೆದಾಗ ಆಗೋ ನಾವು ಕೆಮಿಕಲ್ ನಡಿಬಿಟ್ಟಿಲ್ಲ. ಪ್ರತಿ ವರ್ಷ ನಡೆದಿತ್ತು. ಈ ಸಲ ಅದನ್ನು ಹೆಚ್ಚಿನ ಒಂದು ನಿಗಾ ವಹಿಸಿ ನಾವು ಗೋಕಾಕದಿಂದ ಕಂಪ್ನಿಯಿಂದ ತರಿಸುವಂಥ ವ್ಯವಸ್ಥೆ ಮಾಡಿದ್ವಿ. ಸರ್ ಎಷ್ಟು ದಿನಗಳವರೆಗೆ ನಡೀತದೆ ಇದು? 72ರಿಂದ 1 ತಾರೀಕು ತನಕ ಸುಮಾರು 5ರಿಂದ 6 ದಿವಸ ಜಾತ್ರೆ, ಒಂದು ವಾರ ಫುಲ್. ಏನೇನು ಕಾರ್ಯಕ್ರಮ ಅದಾವ್ರಿ ಜಾತ್ರೆ? ಡೊಳ್ಳಿನ ಸ್ಪರ್ಧೆ ಅದಾವು, ಸಂಗ್ರಾಮ ಕಲೆ ಹತ್ತದ, ಮುಂದೆ ಕುದುರೆ ಸರತ್ತ, ಸೈಕಲ್ ಸರತ್ತ, ಓಡೋ ಸರತ್ತ. ಮತ್ತು ಇದಲ್ಲ ಮತ್ತೊಂದು ಬಂದಂಥ ಭಕ್ತರ ರಾತ್ರಿ ಮನರಂಜನೆ ಸಲುವಾಗಿ ಸಾಕಷ್ಟು ಒಂದು 20-30 ಡೊಳ್ಳಿನ ಟೀಮ್ ಬಂದಿರ್ತಾವೆ. ಆಟಂತೂ ಬಯಲಾಟ ಅವ್ರವ್ರು ಎಲ್ಲಿ ಗಾಲಿ ಜಾಗ ಇರ್ತಾವೆ ಅಲ್ಲೆಲ್ಲ ಬಯಲಾಟ ಹಾಕಿರ್ತಾವೆ. ಸರ್ ಎಷ್ಟು ಜನ ಸೇರ್ಬೋದು ಜಾತ್ರೆಗೆ? ಮುಂದರಿಂದ ಒಂದು ನಮ್ದು 5ರಿಂದ 6 ಲಕ್ಷ ತನಕ ಬಂದು ಹೋಗ್ಬೋದು. ತಮ್ಮ ಹೆಸರು? ಅಶೋಕ್ ಸತ್ಯಪ್ಪ ಗುಡಿ, ಹೆಬ್ಬಾಡಿ.